ಹಿಂದೆ ಏನಾಯ್ತೋ ಅದನ್ನ ಕೊರ್ಕಂತ ಕೂಡ್ಬೇಡ್ರಿ, ಮುಂದೆ ಏನಾಗುತ್ತೋ ಅನ್ನೋ ಒಂದು ಚಿಂತೆಯಲ್ಲಿ ಇರಬೇಡಿ. ಈ ದಿನ ಈ ಕ್ಷಣದಲ್ಲಿ ಆನಂದವಾಗಿರೋದನ್ನ ಕಲೀರಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿನಗ್ ತಾಕತ್ತಿದ್ರೆ ಎದೆಗ್ ಒದ್ದು ನೋಡು ನೀನು ಅಂತ ಹೇಳಿ ವಿನಯ್ ಅವರು ತನಿಷ್ ಅವ್ರಿಗೆ ಹೇಳಿದಾರ. ಆಕ್ಚುಲಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿದಾರ. ಏನಂತಂದ್ರೆ 20,000, 25,000, 50,000 ಹಿಂಗ ಜಾಸ್ತಿ ಮೌಲ್ಯದ್ದು ಕೊಟ್ಟಿದಾರ. ಆ ಒಂದು ಫಲಕದಲ್ಲಿ ಆ ಒಂದು ಅಮೌಂಟ್ ಅನ್ನ ಬರೆದು ಕೊಟ್ಟಿದಾರ. ಆ ಒಂದು ನನ್ಗಿದು ಡಿಸರ್ವ್ ಆಗುತ್ತಾ, ನನ್ಗಿದು ಸೆಟ್ ಆಗುತ್ತಾ ಅಂತ ಹೇಳಿ ಎಲ್ರು ತಗೊಂಡಿದಾರ. ಪ್ರತಾಪ್ ಅವರು ಮತ್ತೆ ವರ್ತೂರ್ ಸಂತೋಷ್ ಅವರು ಎಲ್ಲರೂ ಕೂಡ ತಗೊಂಡಿದ್ದಾರೆ. ಇಲ್ಲಿ 3 ಜನಕ್ಕೆ ಜಗಳ ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾರ್ಯಾರಿಗಂತ ಅಂದ್ರೆ, ಇಲ್ಲಿ ಸಂಗೀತ ಅವ್ರು ಹೇಳಿದ್ರು ನಾನು ಇದು ತಗೊಳ್ತೀನಿ 20,000. ಯಾಕಂತಂದ್ರೆ ನಾನು ಈ ಒಂದ್ ಮನೆಗೆ ಬಂದಾಗ ನಾನು ಅಸಮರ್ಥರಾಗಿ ಬಂದಿದ್ದೆ, ಅದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ನನ್ಗ ಅಂತ ಹೇಳಿ ಅವ್ರು ಹೇಳಿದಾರ. ಅವಾಗ ನಮ್ರತ ಅವ್ರು ಓಹೋ ಅನ್ನೋ ತರ ಕುಂತಿದಾರ ಅವ್ರು. ಅಂದ್ರೆ ಇವರೊಂದು ಮಾತನ್ನ ಅವರ ಒಪ್ಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ಕಾಣಿಸ್ತಿದೆ. ಆಮೇಲೆ ಈ ಕಡೆ ತನಿಷಾ ಅವ್ರು ಕೂಡ ನಾವು ಕೂಡ ಬಂದಿದ್ವಿ ಅಂತ ಹೇಳಿ ಅವ್ರೊಂದು ಮಾತನ್ನ ಕೂಡ ಹೇಳಿದಾರ. ಇಲ್ಲಿ ವಿನಯ್ ಅವ್ರು ಏನ್ ಹೇಳಕತ್ತಾರ ಅಂತ ಅಂದ್ರ, ಈ ಕಾರ್ಡ್ ಪ್ಲೇ ಮಾಡಕತ್ತಾರ ಇವ್ರು ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದಾರ. ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಬಂದ್ವಿ ಆಯ್ತು, ಈಗ ಇವ್ರು ಬೇರೆ ಅವ್ರು ಬೇಡ ಅಂತ ಹೇಳಿ ಇದು ಮಾಡಿದ್ರೆ ಕಾರ್ಡ್ ಪ್ಲೇ ಮಾಡ್ದಂಗ ಆಗುತ್ತಲ್ಲ ಅಂತ ಹೇಳಿ ಈ ಒಂದು ಸಿಟ್ಟನ್ನ ಹೊರಗೆ ಹಾಕಿದ್ದಾರೆ ವಿನಯ್ ಅವ್ರ ಅಂತಾನೆ ಹೇಳ್ಬೋದು. ತುಂಬಾ ಕೋಪದಿಂದ ಹೇಳಿದಾರ. ಆಮೇಲೆ ಇಲ್ಲಿ ತನಿಷಾ ಅವ್ರು ಕೂಡ ಹೇಳಿದ್ರು, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದಾರೆ ಕೆಲವೊಬ್ರು ಹೇಳಿದನ್ನ ಒಪ್ಕೊಳಂಗೆ ಇಲ್ಲ, ಆಮೇಲೆ ಇದ್ದಿದ್ದಂಗೆ ಹೇಳಿದ್ರೆ ಎದಕ್ ಬಂದ್ರೆ ಒದ್ರಂತ ಹಂಗ್ ಮಾಡ್ತಾರ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದಾರ. ಅದಕ್ಕೆ ಇನ್ನ ಮತ್ತೆಷ್ಟು ಕೋಪಗೊಂಡ ವಿನಯ್ ಅವರು ತಾಕತ್ತಿದ್ರೆ ಒದ್ದು ತೋರ್ಸ್ಬಾ, ಒದಿ ಬಾ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದಾರ. ಯಾರಿಗೂ ಆಗಂಗಿಲ್ಲ, ಎಲ್ರು ಆಡ್ತಾರ, ಯಾರಿಗ್ ಧೈರ್ಯ ಇಲ್ಲ ಅಂತ ಅನ್ಕೊಂಡಿದ್ದೀರಿ, ಯಾರಿಗ ಒದ್ದು ತೋರಿಸ್ತೀರಿ ಅಂತ ಹೇಳಿ ಈ ಒಂದು ಮಾತನ್ನ ಕೂಡ ವಿನಯ್ ಅವರು ತುಂಬಾ ಕೋಪದಿಂದ ಹೇಳಿದ್ದಾರೆ. ಆಮೇಲೆ ಕಾರ್ತಿಕ್ ಅವ್ರು ಕೂಡ ನಿಂತ್ರೆ ನಾನು ಬುಡಾನೆ ಅಲ್ಲಾಡಿಸ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಕಾರ್ತಿಕ್ ಅವ್ರು ಕೂಡ ತುಂಬಾ ಕೋಪದಲ್ಲಿನೇ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಒಂದು ಟಾಸ್ಕ್ ಆ ತರ ಇದೆ, ಎಲ್ರು ಕೂಡ ತಗೋಬೇಕು, ಮತ್ತೆ ಅವ್ರವ್ರ ಮೌಲ್ಯ ಏನಿದೆ ಅಂತ ಹೇಳಿ ತೋರ್ಸ್ಬೇಕಲ್ವಾ. ಎಲ್ರು ಕೂಡ ನಾನ್ ಡಿಸರ್ವ್ ಅಂತ ಹೇಳಿ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ವಿನಯ್ ಅವರು 3 ಜನಕ್ಕೂ ತಿರುಗಿ ಬಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತಂದ್ರೂ ದೊಡ್ಡ ಜಗಳ ಆಗ್ತದೆ ಅಂತಾನೆ ಹೇಳ್ಬೋದು. ಈ 3 ಜನದ ಜಗಳ ಮಾತ್ರ ನಮ್ಗೆ ಕಾಣಿಸ್ತಿದೆ. ಬಟ್ ಇನ್ನು ಫುಲ್ ಎಪಿಸೋಡ್ ಅಲ್ಲಿ ಯಾವ ತರ ಜಗಳ ಆಗುತ್ತೋ, ಯಾರ್ಯಾರ ಮಧ್ಯೆ ಜಗಳ ಆಗುತ್ತೋ ಕಾದ್ ನೋಡ್ಬೇಕಾಗಿದೆ ಅಂತಾನೆ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಮೊದಲೇನಿತ್ತು ಮತ್ತೆ ಅದೇ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ನ್ಯೂ ಇಯರ್ ಇದೆ ಅಲ್ವಾ, ಸೊ ಎಲ್ಲರೂ ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಬಿಟ್ಕೊಡೋ ಮಾತು ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ಆ ತರ ಮನ್ಸ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರ್ತಿತ್ತೇನೋ. ಆದ್ರೆ ಇಲ್ಲಿ ಯಾವ ವರ್ಷ ಬರ್ಲಿ ಯಾವ್ದೇ ಹೋಗ್ಲಿ ಯಾರಿಗೂ ಬಿಟ್ಕೊಡೋ ಮಾತೇ ಇಲ್ಲ. ನಮ್ದು ನಾವ್ ಮಾಡ್ತೀವಿ, ನಾವು ಗೆದ್ದು ತೋರಿಸ್ಬೇಕು, ನಾವ್ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಿರೋದೇ ಗೆಲ್ಲೋದಕ್ಕ, ನಾವೇ ಗೆಲ್ಬೇಕು ಅನ್ನೋ ಒಂದು ಹಸಿವು ಅಂತಾನೆ ಹೇಳ್ಬೋದು. ಎಲ್ರಿಗೂ ಕೂಡ ತುಂಬಾ ಛಲ ಇದೆ ಅಂತಾನೆ ಹೇಳ್ಬೋದು. ಎಲ್ರು ಕೂಡ ಅದೊಂದು ಛಲ ನಾವು ಬಿಡ್ತಾನೆ ಇಲ್ಲ ಅಂತಾನೆ ಹೇಳ್ಬೋದು. ಫ್ರೆಂಡ್ ಇರ್ಲಿ ಯಾರೇ ಇರ್ಲಿ ನಮಗ್ ಬೇಕಾಗಿಲ್ಲ, ನಾವೇನ್ ಬೇಕು ನಾವು ಗೆಲ್ಬೇಕು ಅಷ್ಟೇ, ಅದ್ ಹೆಂಗೆ ಆಗ್ಲಿ ಏನೇ ಆಗ್ಲಿ ಗೆದ್ದು ತೋರಿಸ್ತೀವ ಅಂತ ಹೇಳಿ ಎಲ್ರು ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.